ಪ್ರತಿಯೊಬ್ಬ ವಿದ್ಯಾರ್ಥಿ ಸಕ್ಸಸ್ ಪಡಿಬೇಕಾದ್ರೆ ಜೀವನದಲ್ಲಿ ಮೊದಲು ಸಮಯದ ಪಾಲನೆಗೆ ಮಹತ್ವ ಕೊಡಬೇಕು. ಸಮಯವನ್ನು ಹೇಗೆ ಸರಿದೂಗಿಸ್ಬೇಕು ನಾವು ಹಾಕಿಕೊಂಡ ಗುರಿಯನ್ನು ಸಮಯಕ್ಕೆ ಸರಿಯಾಗಿ ತಲುಪಬೇಕು ಎಂದರೆ ತೊಡಗಿಕೊಳ್ಳುವ ಪ್ರತಿ ಕೆಲಸದಲ್ಲಿ ಸಮನ್ವಯವನ್ನು ಸಾಧಿಸಬೇಕಾಗುತ್ತದೆ. ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿದೆ. ದಿನದ ಆರಂಭದೊಂದಿಗೆ ದಿನದ ಅಂತ್ಯದವರೆಗೂ ನಮ್ಮ ಕೆಲಸವನ್ನು ಅವುಗಳ ಅಗತ್ಯ ಹಾಗೂ ಮಹತ್ವಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ. ಅದರಂತೆ ಒಂದೊಂದೇ ಕೆಲಸವನ್ನು ಪೂರ್ಣಗೊಳಿಸುತ್ತಾ ಬಂದರೆ ಸರಾಗವಾಗಿ ಮುಗಿಯುತ್ತದೆ. ಪ್ರತಿ ಕೆಲಸವನ್ನು ಮಾಡುವ ಮುನ್ನ ನಮ್ಮ ಗಮನ ಆ ಕೆಲಸವನ್ನು ಎಷ್ಟು ಬೇಗ ಸಾಧ್ಯವಾಗುತ್ತದೆಯೋ ಅಷ್ಟು ಬೇಗ ಮಾಡಿ ಮುಗಿಸುವ ಕಡೆಗೆ ನಮ್ಮ ಗಮನ ಇರಬೇಕು. ಒಂದೊಂದು ಕೆಲಸ ನಂತರ ನಾವು ತೆಗೆದುಕೊಳ್ಳುವ ವಿರಾಮ, ಕೆಲಸ ಮಾಡುವಾಗ ಆ ಕೆಲಸದ ಮೇಲಿನ ನಮ್ಮ ನಿಯಂತ್ರಣ, ಶ್ರದ್ಧೆ, ಕೆಲಸವನ್ನು ಮಾಡುವ ವೇಗ, ಕೆಲಸ ಪ್ರಾರಂಭಿಸಿದಾಗಲಿಂದ ಮುಗಿಸುವವರೆಗೂ ಅಳವಡಿಸಿಕೊಂಡ ತಂತ್ರ, ಇವೆಲ್ಲದರಲ್ಲಿಯೂ ಸಮನ್ವಯ ಇರಬೇಕು. ಹೀಗಾದಾಗ ಅಂದುಕೊಂಡ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸಬಹುದು. ನಿಮ್ಮ ಗುರಿಯನ್ನು ಕೂಡ ನೀವು ತಲುಪಬಹುದು. ಯಾರಿಗೆ ಸಮಯದ ಒಂದು ಮಹತ್ವ ಗೊತ್ತಿಲ್ಲವೋ, ಇವತ್ತೇ ಮಾಡ್ತಕ್ಕಂಥ ಕೆಲಸವನ್ನು ನಾಳೆ ಮಾಡೋಣ, ನಾಡ್ದು ಮಾಡೋಣ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಅವರು ಶುದ್ಧ ಸೋಮಾರಿಗಳು. ಪ್ರಾಮಾಣಿಕವಾಗಿ ಇಂದಿನ ಕೆಲಸವನ್ನು ಇಂದೇ ಮಾಡಿ ಮುಗಿಸಿದರೆ ನೀವು ಇಟ್ಟುಕೊಂಡಿರುವ ಗುರಿಯನ್ನು ತಲುಪುತ್ತೀರ. ಇಲ್ಲವಾದರೆ ನಿಮ್ಮ ಭವಿಷ್ಯವನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಸಮಯದ ಒಳಗಡೆ ನಿಮ್ಮ ಕಾರ್ಯವನ್ನು ಮುಗಿಸಿ ನೀವು ಯಶಸ್ವಿನ ಮೆಟ್ಟಲನ್ನು ಒಂದೊಂದಾಗಿ ಏರುತ್ತಾ ಸಾಗ್ಬೋದು. ಅದಕ್ಕೆ ಸಮಯ ನಿಮಗಾಗಿ ಕಾಯಲ್ಲ. ನೀವು ಸಮಯವನ್ನು ಸದುಪಯೋಗ ಪಡಿಸಿಕೊಂಡಿದ್ದರೆ ಮಾತ್ರ ಸಮಯದ ಪ್ರಾಮುಖ್ಯತೆ, ಅದರದ ಮಹತ್ವ ನಿಮಗೆ ಅರಿವಾಗುತ್ತೆ.